ಭಾರತ ಡಿಜಿಟಲ್ ಇಂಡಿಯಾ ಮಾಡಬೇಕು ಅನ್ನುವಂತಹ ನರೇಂದ್ರ ಮೋದಿ ಅವರ ಕನಸು ಇವತ್ತು ನನಸಾಗುವತ್ತ ಎಲ್ಲೋ ಒಂದ್ ಕಡೆ ಹೆಜ್ಜೆ ಇಡ್ತಾ ಇತ್ತು. ಆದ್ರೆ ಇದೀಗ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ನೋಟಿಸ್ ಅನ್ನ ಹೊರಡಿಸಿ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥದ್ದನ್ನ ಹೇಳಿದ್ರು, ಆಗಿಲ್ಲಿಂದ ಜನರು ಡಿಜಿಟಲ್ ಅನ್ನುವಂಥದ್ದನ್ನ ಮರೆಯುವತ್ತ ತಮ್ಮ ಚಿತ್ತವನ್ನ ಹರಿಸ್ತಾ ಇರುವಂತದ್ದು. ಕಳೆದ ಒಂದು ವಾರದಿಂದ ವ್ಯಾಪಾರಸ್ಥರ ನಿದ್ದೆಯನ್ನ ಕೆಡಿಸಿರುವಂತಹದ್ದು ಟ್ಯಾಕ್ಸ್ ಅನ್ನುವಂಥದ್ದು, GST ಅನ್ನುವಂಥದ್ದು, UPI ಬಳಕೆಯ ಮುಖಾಂತರವಾಗಿ ವ್ಯವಹಾರ ಸಣ್ಣ ಪುಟ್ಟ ಶಾಪ್ನವರು ಸಹ ಒಂದ್ ರೀತಿಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಇದೀಗ ನಾನು ಗಾಂಧಿನಗರದ ಬೀದಿಯಲ್ಲಿದ್ದೀನಿ. ಇಲ್ಲಿರುವಂತಹ ಬೀದಿ ಬದಿಯ ವ್ಯಾಪಾರಸ್ಥರು ಸಹ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ಹೆಚ್ಚು ಅವಲಂಬಿತರಾಗಿರುವಂತದ್ದು. ಯಾವಾಗ ನೋಟಿಸ್ ಅನ್ನ ಹೊರಡಿಸ್ತಾರೆ ಅದಾದ ಬಳಿಕ ಈ ರೀತಿಯಾಗಿ ಒಂದು ಬೋರ್ಡ್ ಅನ್ನ ಹಾಕಿರುವಂತದನ್ನ ನಾವು ಗಮನಿಸಬಹುದು. ನೀವು ನೋಡಬಹುದು, ಈ ರೀತಿಯಾಗಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಗ್ರಾಹಕರೇ ಹಣ ನೀಡಿ UPI, ಫೋನ್ ಪೇ ಮತ್ತು ಗೂಗಲ್ ಪೇ ಅನ್ನ ನಾವು ಏನು ರದ್ದು ಮಾಡಿದ್ದೇವೆ, ಬಳಕೆ ಮಾಡ್ತಾ ಇಲ್ಲ, ದಯವಿಟ್ಟು ಬೀದಿ ಬದಿಯ ವ್ಯಾಪಾರಿಗಳಿಗೆ ಜೀವನ ಮಾಡುವುದಕ್ಕೆ ಅವಕಾಶವನ್ನ ನೀಡಿ ಅನ್ನುವಂಥದ್ದನ್ನ ಸಹ ಈ ರೀತಿಯಾಗಿ ಬೋರ್ಡ್ ಅನ್ನ ಹಾಕುವುದರ ಮೂಲಕ ಸಂಪೂರ್ಣವಾಗಿ ಹಣ ಕೊಟ್ಟು ಸಹಕರಿಸಿ ಅನ್ನುವಂತಹದ್ದು ಇಲ್ಲಿರುವಂತಹ ಬೀದಿ ಬದಿಯ ವ್ಯಾಪಾರಸ್ಥರು ಒಂದು ನೋಟಿಸ್ ಅನ್ನ ಅಂದ್ರೆ ಒಂದು ಬೋರ್ಡ್ ಅನ್ನ ಹಾಕಿ ವ್ಯಾಪಾರ ಮಾಡುವುದಕ್ಕೆ ಮುಂದಾಗಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಅವರು ಒಂದು ಏನು ಪೇಪರ್ ನಲ್ಲಿ ಪ್ರಿಂಟ್ ಮಾಡಿಸಿ ಹಾಕಿರುವಂತದನ್ನ ಸಂಪೂರ್ಣವಾಗಿ ಗಮನಿಸಬಹುದು. ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿರಲಿಲ್ಲ. ಸಡನ್ ಆಗಿ ನಮಗೆ ಈ ರೀತಿಯಾಗಿ ಟ್ಯಾಕ್ಸ್ ಹಾಕಿರೋದ್ರಿಂದ ನಮಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ನನ್ನೊಟ್ಟಿಗೆ ಬೀದಿ ಬದಿಯ ಒಬ್ರು ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಾವು ಸಹ ಬೋರ್ಡ್ ಅನ್ನ ಹಾಕಿದ್ದೀರಿ, ಏನ್ ಹೇಳ್ತೀರಾ? GST ಅವು ಅನ್ನೋದೆಲ್ಲ ಬಿಟ್ರೆ ನಮ್ಗೆ ಸ್ವಲ್ಪ ಮಾಮೂಲಿ ಆಗ ಚೇಂಜ್ಗೋಸ್ಕರ ಇದು ಮಾಡೋದು. ಚೇಂಜ್ ಸಿಕ್ಕುತ್ತೆ, ಚೇಂಜ್ ಇರೋದಿಲ್ಲ, ಅದು ಇರೋದಿಲ್ಲ ಅಂತ ನಾವೇ ಸ್ಕ್ಯಾನ್ ಇಟ್ಟು ಆಗ ಕರೆಕ್ಟಾಗಿ ವ್ಯವಹಾರ ನೋಡಿದ್ದು. ಈಗ GST ಅಂತ ಇದಾದ್ಮೇಲೆ ಸ್ವಲ್ಪ ವ್ಯವಹಾರ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಸೊ ನೋಡಿದ್ರಲ್ಲ, ಮುಂಚೆ ಫೋನ್ ಪೇ ಗೂಗಲ್ ಪೇ ಅಂತಂದಾಗ ಸಾಕಷ್ಟು ಜನರು ₹1 ಫೋನ್ ಪೇ ಮಾಡ್ತಾ ಇದ್ರು, ವ್ಯವಹಾರ ಮಾಡುವುದಕ್ಕೆ ಸಹಕರಿಸ್ತಿದ್ರು. ಯಾವಾಗ ಕ್ಯಾಶ್ ಅಂತ ಹೇಳ್ತೀವೋ ಅವಾಗ ಏನ್ ತಗೋಬೇಕು ವಸ್ತು ಅಂತ ಹಿಡಿದಿರ್ತಾರೋ ಅದನ್ನ ಕೈ ಬಿಟ್ಟು ಹೋಗುವಂತ ಸ್ಥಿತಿ ಈಗ ಉದ್ಭವ ಆಗಿರುವಂತದ್ದು. ಸೊ ಬೀದಿ ಬದಿಯ ವ್ಯಾಪಾರಿಗಳು ಏನಿಲ್ಲ ಅಂದ್ರೂ 20 ಲಕ್ಷ ಅಂತೂ ಮಂತ್ಲಿ ಗಳಿಕೆ ಮಾಡುವುದಕ್ಕೆ ಅಸಾಧ್ಯವಾಗಿರುವಂತದ್ದು. ಆದ್ರೂ ಸಹ ಟ್ಯಾಕ್ಸ್ ಹಾಕ್ತಾರೆ ಅನ್ನುವಂತಹ ಭಯ ಇವರಲ್ಲಿ ಉದ್ಭವ ಆಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಅವರು ಸಹ ಮುಂಚಿತವಾಗಿ ಎಚ್ಚೆತ್ಕೊಂಡು ಬೋರ್ಡ್ ಅನ್ನ ಹಾಕಿರುವಂತದ್ದು. ಯಾವಾಗ ಯಾರಿಗ್ ನೋಟಿಸ್ ಬರುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ, ಯಾರಿಗ್ ಬರಬಹುದು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಗ ನ್ಯೂಸ್, ಬೆಂಗಳೂರು.